ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಮತ್ತೊಂದು ಸೀಸನ್ಗೆ ಸ್ವಾಗತ ಅಂತಾನೆ ಹೇಳ್ಬೋದು. ದ ಟೈಮ್ ಹ್ಯಾಸ್ ಫೈನಲಿ ಅರೈವ್ಡ್ ವೇರ್ ವಿ ಸೇ ಗುಡ್ ಬೈ ಟು ಅವರ್ ಹೋಮ್ಸ್ ಫಾರ್ ಅ ಲಾಂಗ್ ಟೈಮ್. ಒಂದು 31 ದಿನಗಳ ಕಾಲ ರೈಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ವಿ ಆರ್ ಗೋಯಿಂಗ್ ಟು 7 ಸಿಸ್ಟರ್ಸ್, ಅಂದ್ರೆ ನಾರ್ತ್ ಈಸ್ಟಿನ 7 ರಾಜ್ಯಗಳಿಗೆ ನಮ್ಮ ಪಯಣ ಸ್ನೇಹಿತರೆ. ಬೆಂಗಳೂರು ಬಿಟ್ಟಿದೀವಿ, ಬಾಗೇಪಲ್ಲಿ ಕ್ರಾಸ್ ಆಗಿದೀವಿ. ವಿ ಜಸ್ಟ್ ಹ್ಯಾಡ್ ಬ್ರೇಕ್ಫಾಸ್ಟ್. ನನ್ನ ಜೊತೆ ಇನ್ನ 3 ಜನ ರೈಡ್ ಮಾಡ್ತಾ ಇದ್ದಾರೆ, ಮತ್ತಷ್ಟು ಜನ ಗುವಾಹಟಿಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಕ್ರೇಜಿ ಸೀರೀಸ್ ಅಂತ ಹೇಳಬಹುದು ಸ್ನೇಹಿತರೆ. ಕರೆಂಟ್ಲಿ ಅಟ್ ಪ್ರೆಸೆಂಟ್ ತವಾಂಗ್ ಅಲ್ಲಿ ಸ್ನೋ ಆಗ್ತಾ ಇದೆ. ಮೋಸ್ಟ್ಲಿ ಪೆನುಕೊಂಡ ಹತ್ರ ಇದೀವಿ ಸ್ನೇಹಿತರೆ. ನಾವು ಫೀಲಿಂಗ್ ಗುಡ್ ಆಫ್ಟರ್ ಎ ಲಾಂಗ್ ಟೈಮ್ ವಿ ಆರ್ ಡೂಯಿಂಗ್ ದಿಸ್ ಮೆಗಾ ರೈಡ್. ಪ್ರತಿ ವರ್ಷ ಮೆಗಾ ರೈಡ್ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ ನಾವು ಸಿಕ್ಕಿಂ ಹೋಗಿದ್ವಿ ಅಂಡ್ ಅನ್ಫಾರ್ಚುನೇಟ್ಲಿ ಸಿಕ್ಕಿಮ್ಮು ಅರ್ಧದಲ್ಲೇ ಬ್ರೇಕ್ ಆಯ್ತು ಬಿಕಾಸ್ ಆಫ್ ಆಕ್ಸಿಡೆಂಟ್ ಅಂಡ್ ಗಾಡಿ ಬ್ರೇಕ್ ಡೌನು. ಈ ವರ್ಷ ಮೆಗಾ ರೈಡ್ ನಾರ್ತ್ ಈಸ್ಟ್ಗೆ ಜಾಲಿ ಜೊತೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಜಾಲಿಯಾಗಿ. ಇಟ್ಸ್ ಗೋಯಿಂಗ್ ಟು ಬಿ ಟೋಟಲ್ ಫನ್. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಆಲ್ಸೋ ಸನ್ನು ಡೈರೆಕ್ಟ್ಲಿ ಕ್ಯಾಮ್ರಾಗೆ ಅಗೇನ್ಸ್ಟ್ ಇದೆ, ನನಗೆ ಗೊತ್ತು ಸ್ವಲ್ಪ ಸಿಲೌಟೆ ಥರ ಕಾಣಿಸ್ತಾ ಇರುತ್ತೆ ವಿಡಿಯೋಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿ ಆಲ್ಸೋ ಹ್ಯಾವ್ ದ ಫ್ರಂಟ್ ವ್ಯೂ ನೌ. ಇಟ್ಸ್ ಗೋಯಿಂಗ್ ಟು ಬಿ ಕ್ರೇಜಿ ಅಂತ ಹೇಳ್ತೀನಿ. ಸೊ ಒಂದು ಟೀಗಿ ಕುಡ್ಕೊಂಡು ಲೆಟ್ಸ್ ಸ್ಟಾರ್ಟ್ ದ ಸೀರೀಸ್ ಸ್ನೇಹಿತರೆ. ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡ್ಬೇಕು ಅನ್ಕೊಂಡ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾವು ಪ್ರತಿ ತಿಂಗಳು ರೈಡ್ ಆರ್ಗನೈಸ್ ಮಾಡ್ತಾ ಇರ್ತೀವಿ. ವರ್ಷದಲ್ಲಿ ಒಂದು ಈ ಥರ ಮೆಗಾ ರೈಡ್ ಆರ್ಗನೈಸ್ ಮಾಡ್ತೀವಿ. ಸೊ ನೀವು ಫ್ರೀ ಇದ್ದಲ್ಲಿ ನಾವೆಲ್ಲ ಅಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀವಿ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಇಂಥವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವಾಗ ಬ್ರೇಕ್ ಹೊಡಿಬೇಕು, ಇಗ್ನೋರ್ ಮಾಡಬೇಕು, ಕಳ್ಸಿಕೊಡ್ಬೇಕು, ಹೋಯ್ತಾ ಇರಬೇಕು. ಈ ಒಂದು ಎಪಿಸೋಡಲ್ಲಿ ನೀವೇನು ನೋಡ್ತೀರಾ ಅಂದರೆ, ನಾವು ಕರೀಂನಗರ್ಗೆ ಹೋಗೋದು ನೋಡ್ತೀರಾ. 700 odd kilometers ಫಸ್ಟ್ ಡೇ ನಾವು ಕವರ್ ಮಾಡ್ತಾ ಇರೋದು. ವಿ ಹೋಪ್ ಟು ರೀಚ್ ಅರೌಂಡ್ 8 PM ಸ್ನೇಹಿತರೆ. 8 ಗಂಟೆಗೆ ರೀಚ್ ಆಗಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ವ್ಲಾಗ್ ಹಾಕೋಣ ಅಂತ ಇದ್ದೀನಿ. ಲೆಟ್ಸ್ ಸಿ ಹೌ ದಿಸ್ ಗೋಸ್. I'm carrying my laptop, ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ. I'm so fucking excited because this is my new bike. This has got lot of power, lot of potential. Of course, Jimiki is always Jimiki, but Jali has got next level promo ಏನಂತಾರೆ capabilities ಅಂತ ಹೇಳಬಹುದು. And also I'm using this new tires, Shinko ಅಂತ. ಇದು ಬಂದು ಟಾಕ್ ಬ್ಲಾಕ್ ಕಡೆಯಿಂದ ಹಾಕ್ಸಿದೆ, ನೀವು ಹೋದ ಎಪಿಸೋಡಲ್ಲಿ ನೋಡಿರ್ತೀರಾ. ವಿ ಆರ್ ಆಲ್ ಕನೆಕ್ಟೆಡ್ ಆನ್ ಸೆನಾ ಇಂಟರ್ಕಾಮ್ ಮೆಶ್ ಅಲ್ಲಿ. ಸೊ ವಿ ಆರ್ ಜಸ್ಟ್ ಸ್ಪೀಕಿಂಗ್ ಆ್ಯಂಡ್ ಗೋಯಿಂಗ್. ಆ್ಯಂಡ್ ಇದೇ ಥರ ಇರುತ್ತೆ ಜರ್ನಿ. ಬನ್ನಿ ಇವತ್ತು ಏನೆಲ್ಲ ನೋಡ್ತೀವಿ ಅಂತ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಐ ನೋ ಯು ಆರ್ ಎಕ್ಸೈಟೆಡ್ ಆಸ್ ವೆಲ್ ಬಿಕಾಸ್ ದ ವ್ಲಾಗ್ಸ್ ಆರ್ ಕಮಿಂಗ್. ಐ ಆಮ್ ನೋ ಮೋರ್ ಅಮಾವಾಸ್ಯೆ ಬ್ಲಾಗರ್. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಫಕಿಂಗ್ ರೈಡ್. BMW F850 ಆ್ಯಂಡ್ ಹಿಮಾಲಯನ್ 450 ಜೊತೆಗಿದೆ. ಹಿಂದ್ಗಡೆ ಹಿಮಾಲಯನ್ 411 ಆ್ಯಂಡ್ ವಿಶ್ರಾಮ್ 250 ಜೊತೆಗಿದೆ. ಸೊ ನಾವು 4 ಜನ ನೋಡಿ. ನಾವು ಹಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಟಾಪ್ ಬಾಕ್ಸು ರಾಯಲ್ ಎನ್ಫೀಲ್ಡ್ ಅವ್ರದ್ದಂದರೆ BMW ಎಗರ್ಸ್ಕೊಂಡು ಹೋಗ್ತಾರೆ. ನಾವು ಹಂಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಹಾಸಿಗೆ ಇದ್ದಷ್ಟೇ ಕಾಲು ಚಚ್ಚಬೇಕು. ಸ್ನೇಹಿತರೆ, ಇಲ್ಲೇ ಒಂದು ಪಿಚ್ ಸ್ಟಾಪ್ ಕೊಟ್ಟಿದ್ವಿ ಕಿಯಾ ಮುಂದೆ. ಆ್ಯಂಡ್ ವಿ ವಾಂಟೆಡ್ ಟು ಸಿ ಹೌ ಬಿಗ್ ಇಸ್ ಆ್ಯಕ್ಚುಲಿ ಕಿಯಾ ಅಂತ. The Kia manufacturing plant, which is the only plant in India. ಸೊ ಇದನ್ನು ನಾವು ಆ್ಯಕ್ಚುಲಿ ಎಷ್ಟು ದೊಡ್ಡದಿದೆ ಅಂತ ನೋಡಬೇಕಾಗಿತ್ತು. ಹಾಗಾಗಿ ಅಭಿ ಡ್ರೋನ್ನ ಆರಿಸಿದ್ವಿ ಸ್ನೇಹಿತರೆ. ಆ್ಯಂಡ್ ವಿ ಆರ್ ಲಿಟ್ರಲಿ ಸೋ ಶಾಕ್. ಇಲ್ಲಿಂದ ಇಲ್ಲಿಗೆ ನಿಮಗೆ ಲೆಂತ್ ಎಷ್ಟಿದೆ ಅಷ್ಟೇ ವಿಡ್ತ್ ಇದೆ ಸ್ನೇಹಿತರೆ. ಯು ವೋಂಟ್ ಬಿಲೀವ್ ಇಟ್, ದಿಸ್ ಇಸ್ ಸೋ ಬಿಗ್. ಐ ಮೀನ್ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಹೇಳ್ಬೋದು. ಸೊ ಐ ಜಸ್ಟ್ ಪ್ಲೇ ದ ಡ್ರೋನ್ ಶಾಟ್ಸ್ ನಾವು. ನೋಡಿ ಹೇಗಿದೆ ಅಂತ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ದೇವ ಗಾಡಿ ಎಕ್ಸಾಸ್ಟ್ ವೈಬ್ರೇಟ್ ಆಗ್ತಾ ಇದೆ. ಸೊ ಇವಾಗ ಒಂದು ಗಾಡಿ ಎಕ್ಸಾಸ್ಟುಗೆ ಒಂದು ನಟ್ಟು ಲೂಸ್ ಆಗಿಬಿಟ್ಟಿದೆ. ದೊಡ್ಡ ಸೈಜ್ ಹಾಕ್ಬೇಕದು. ಒಂದು ಯಾವುದೋ ಚಿಕ್ಕ ಸೈಜ್ ಹಾಕ್ಬಿಟ್ಟು ಅಲ್ಲಾಡ್ತಾ ಇದೆ. ಸೊ ಇನ್ನೊಂದು 550 ಕಿಲೋಮೀಟರ್ ಇದೆ ಸ್ನೇಹಿತರೆ ಡೆಸ್ಟಿನೇಷನ್ಗೆ. ಅನಂತಪುರಿಂದ ಒಂದು 20 ಕಿಲೋಮೀಟರ್ ಹಿಂದೆ ಇದ್ದೀವಿ. ಅರ್ಧ ಟ್ಯಾಂಕ್ ಫ್ಯೂಯಲ್ ಖಾಲಿ ಆಗಿದೆ.
ಆಲ್ಮೋಸ್ಟ್ 450ಯಲ್ಲಿ 14 ಲೀಟ್ರು ಪೆಟ್ರೋಲ್ ಫಿಲ್ ಆಗುತ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ ಸ್ನೇಹಿತರೆ, ಬಿಕಾಸ್ ಆಫ್ ದಿಸ್ ಹ್ಯೂಜ್ ವಿಂಡ್ಶೀಲ್ಡ್ ಆಫ್ ರ್ಯಾಲಿ ಟೆಕ್. ಎತ್ತಿ ಇಲ್ಲಿಗೆ ಹೊಡಿತಾ ಇದೆ. ಸ್ಟಾಕ್ ವಿಂಡ್ಶೀಲ್ಡ್ ಬಂದು ಎದೆಗೆ ಹೊಡಿತಾ ಇತ್ತು, ಅವಾಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇದು ಎತ್ತಿ ತಲೆಗೆ ಕೊಡ್ತಾ ಇದೆ. ಹೊಡಿಗುರು ಕರುನಾಡು ಬೈಕರ್ಸಲ್ಲಿ ಹೊಡಿತಾ ಇದೆಯಲ್ಲ, ಆ ಥರ ಹೊಡಿಗುರು, ಹೆದರ್ಕೊಂಬೇಡ. ತಲೆನೇ ಕಚ್ಕೊಂಬೇಡ, ಏನು ಆಗಲ್ಲ ಗುರು, ಹೊಡಿ. ಪಾಪ 411ಗೆ ಇನ್ನೊಬ್ಬರ ಲಗೇಜ್ ಎಲ್ಲ ತುಂಬಿಸಿ ಸಾಯಿಸ್ಬಿಟ್ಟು ಅವನು ಗುರು. ಹೊಡಿಯುದೇವಾ ಹೊಡಿ, ನಿನ್ನ ಕೈಯಲ್ಲಿ ಆಗತ್ತೆ. ಅಮ್ಮ ದೇವಾ ಹೊಡಿ. ಓಕೆ ದೇವಾ ಬಾಯ್. ಓ ಶಾ ದೊಂಗನ ಕೊಡ್ಕೊ, ಹೆಲ್ಮೆಟ್ ಎಸ್ಕೊರ. ನೀ ಅಪ್ಪ ದೊಂಗ ದೊಂಗನ ಕೊಡ್ಕ. ఏందబ్బ అక్కడే ఆగేస్తున్నావు రాసామి, తగ్గేదేలే. జాలి అనుకుంటే జాలి అనుకుంటావా? జాలి అనుకుంటే ಫೈರ್ ಅಬ್ಬ, ಫೈರ್. ಏನು ಗುರು, ಏರಿಯಲ್ಲಿ ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ. ಆ ಹೆಲ್ಮೆಟ್ ಅಲ್ಲ ಮಹಾಪ್ರಭು, ತಲೆಗೆ ಹಾಕುವ ಹೆಲ್ಮೆಟ್ಟು, ಮೇಲಿರುವ ತಲೆಗೆ. ಸಾರಿ. ಸೊ ಇಲ್ಲಿ ಮಿಡ್ತೂರ್ ಹತ್ರ ಇದೀವಿ ಸ್ನೇಹಿತರೆ. ಸೊ ಎಲ್ಲ ಫ್ಯೂಲ್ ಅಪ್ ಮಾಡಿಸ್ತಾ ಇದ್ವಿ. ಹೌದೌದು, ಅಂದ್ರೆ ಅಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ 109 ರೂಪಾಯಿ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ. ಸ್ವಲ್ಪ ನೀರು ಕುಡಿಬೇಕು. ನೋಡಿ, ನಾನು ಈ ಥರ ಫ್ಲಾಸ್ಕ್ ಕ್ಯಾರಿ ಮಾಡ್ತೀನಿ ಮೆಗಾ ರೈಡ್ಗೆ. ಸೊ ಇದರಲ್ಲಿ ಬಿಸಿ ನೀರು ಇರುತ್ತೆ, ಎಲೆಕ್ಟ್ರೋಲೈಟ್ ಹಾಕಿದ್ದೀನಿ, ಪ್ಲಸ್ ಇದರಲ್ಲೇ ಗ್ಲಾಸ್ ಸಹ ಬರುತ್ತೆ ನೋಡಿ ಸ್ನೇಹಿತರೆ. ಗುದ್ದಿದ್ರು ಅಂದ್ಕೊಂಡೆ, ಗುದ್ದಲಿಲ್ಲ. ಯಾಕೆ ಫ್ರೆಂಡ್ಸ್? ಗುದ್ದಿ ಜೀವನದಲ್ಲಿ ಗುದ್ದಾಡಬೇಕು. ಇಲ್ಲಿ ನೋಡಿ, ಬಲಿನೋ ಹಿಂದೆ ನಾಯ್ಡು ಅಂತ ಹಾಕೊಂಡವ್ರೆ. 151, 153 ಫುಲ್ಲಿ ಲೋಡೆಡ್. ಅಪ್ಪ ಇನ್ನೊಂದು ಕರೆಕ್ಟಾಗಿ 120 ಕಿಲೋಮೀಟ್ರಿಗೆ ಹೈದ್ರಾಬಾದ್ ಬಂದ್ಬಿಡುತ್ತೆ ಸ್ನೇಹಿತರೆ. ನಾವು ಆ್ಯಕ್ಚುಲಿ ಸಿಟಿ ಒಳಗೆ ಹೋಗಬೇಕು, ಕರೀಂನಗರ್ಗೆ ಹೋಗ್ಬೇಕಂದ್ರೆ. ಸೊ ಅಲ್ಲಿ ನಮ್ಗೆ ಪ್ರಾಬ್ಲಿ ಡಿಲೇ ಆಗ್ಬೋದು. ಇಲ್ಲೊಂದು ಕರ್ನಾಟಕ ಗಾಡಿ ಇದೆ 05. ಹಾಯ್ ಫ್ರೆಂಡ್ಸ್. ಅಲ್ಲು ಅರ್ಜುನ್ ಇಷ್ಟಮ, ಪವನ್ ಕಲ್ಯಾಣ್ ಇಷ್ಟಮ? ఎవరు ఇష్టమో? ಓ ಅಮರೇಂದ್ರ ಬಾಹುಬಲಿ. ಇಷ್ಟೊತ್ತು ತುಂಬ ಬಿಸಿಲಿತ್ತು, ಸಮಯ ಬಂದು 2:30 ಸ್ನೇಹಿತರೆ. ನಾವು ಇಟ್ಸ್ ಕಂಪ್ಲೀಟ್ಲಿ ಕೂಲ್. ಗಾಳಿ ಏನು ಬರ್ತಾ ಇದೆ, ತಂಪಾಗಿದೆ. ಗಾಡಿ ಓಡ್ಸೋಕ್ಕಂತೂ ಮಸ್ತಾಗಿದೆ ಸ್ನೇಹಿತರೆ. ಸೊ ಇದೇ ಥರ ಇದ್ದರೆ ಹೈದ್ರಾಬಾದ್ ಟ್ರಾಫಿಕ್ ಈಸಿಯಾಗಿ ಹೋಗ್ಬಿಡ್ಬೋದು. ಸೊ ಲೆಟ್ಸ್ ಸಿ. ಏನು ಹೇಳಿ, ಮಧ್ಯದ ರೋಡಲ್ಲಿ ಬಿದ್ದಿದೆ ಇದು. ಯಾರೋ ಅಲ್ಲಿ ಗುದ್ದಿರೋದು ಭಯ, ಇಲ್ಲಿ ಬಂದು ಬಿದ್ದಿದೆ. ಏನು ಕ್ಲೋಸ್ ಆಗಿ ಬರ್ತದ ಗುರು. అరుణాచల్ ప్రదేశ్ వెళ్తున్నాం. ಥ್ಯಾಂಕ್ ಯು. ಕುಡಿದ್ಬಿಟ್ಟು ಅವ್ರು ಬಿಡುಗರು. ಅವ್ನು ಲಾಕ್ ಮಾಡ್ಕೊಳ್ಳೋಣ ಅಂದರೆ ಅವನೇ ಗ್ರೇಟ್, ಆಲ್ ದ ಬೆಸ್ಟ್ ಅಂತ ಅವನೇ ಕಾಂಪ್ರೆ ಆಗ್ಬಿಟ್ಟ. ಕಿಯಾ ಅವನು ಡ್ಯೂಟಿ ಕೊಡ್ತಾ ಇದ್ದ ಸ್ನೇಹಿತರೆ. ಎಲ್ಲರೂ ಸೇರಿ ಲಾಕ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಇಲ್ಲೆಲ್ಲ ನೈಟ್ ಓಡ್ಸೋಕೆ ಏನು ಸಖತ್ ಗೊತ್ತಾ, ಫುಲ್ಲು ಲೈಟ್ಸು. ಓ ಹೆಣ್ಮಗು ಓ ಹೈದ್ರಾಬಾದ್ ಸಿಟಿ ಒಳಗಿದ್ದೀವಿ. ಇದನ್ನ ಕ್ರಾಸ್ ಮಾಡೋ ಅಷ್ಟರಲ್ಲಿ ಜ್ಯೂಸ್ ಹಿಡಿದು ಹೋಗ್ಬಿಡುತ್ತೆ. ಪ್ಯಾನಿಯರ್ಸು ಎಲ್ಲ ಇದೆ ಅಲ್ವಾ, ಈಸಿಯಾಗಿ ನುಗ್ಸೋಕ್ಕಾಗ್ತಾ ಇಲ್ಲ. ಆರಾಮಾಗಿ ಟ್ರಾಫಿಕ್ ಜೊತೆನೇ ಹೋಗ್ಬೇಕು. ಸೊ ನಮ್ಗೆ ಇಲ್ಲಿ 1.5 ಅವರ್ ಇಲ್ಲೇ ಆಗೋಗುತ್ತೆ ಹೈದ್ರಾಬಾದ್ ಕ್ರಾಸ್ ಮಾಡೋ ಅಷ್ಟರಲ್ಲೇ. ಇನ್ನೊಂದೇನಂದರೆ ಇಲ್ಲಿ ಎಕ್ಸ್ಪ್ರೆಸ್ ವೇ ಬಂದು ಬರೀ ಕಾರು ಮತ್ತು ಇದಕ್ಕೆ ಮಾತ್ರ, ನಮ್ಮ ಮೈಸೂರು ಎಕ್ಸ್ಪ್ರೆಸ್ ವೇ ಥರ. ಅದರ್ವೈಸ್ ಇಲ್ಲಿ ಮೇಲ್ ಕಾಣಿಸ್ತಾ ಇದೆಯಲ್ಲ, ಇದು ಚೆಚ್ಚಾಡ್ಕೊಂಡು ಹೋಗ್ಬಿಡ್ಬೋದು. ಇವ್ರು ಮಾಡ್ಕೊಂಡಿರೋ ವಿಧಾನಸೌಧ ಇದು, ತೆಲಂಗಾಣ ಗೌರ್ಮೆಂಟ್ ಅವ್ರ ಸ್ನೇಹಿತರೆ. ಸುಮಾರು ಕೋಟಿ ಖರ್ಚು ಮಾಡಿ ಮಾಡ್ಕೊಂಡಿರೋದು ಇದು. ನೋಡಿ ಇಲ್ಲಿ ದೀಪ ಥರ ಎಲ್ಲ ಮಾಡಿದ್ದಾರೆ. ಸೆಕ್ರೆಟ್ರೇಟ್ ಏನೋ ಬರುತ್ತೆ, ತೆಲಂಗಾಣ ಸೆಕ್ರೆಟ್ರೇಟ್. ನೋಡಿ ಏನು ಸಖತ್ತಾಗಿದೆ ದೀಪ. ವಾವ್, ಸೂಪರ್. ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ ಆ ಕಡೆ. ಹುಸೇನ್ ಸಾಗರ್ ಅಲ್ಲಿ ಆ ಕಡೆ ನೋಡಿ, ಅದು ಹುಸೇನ್ ಸಾಗರ್ ಸ್ನೇಹಿತರೆ.
ಅಲ್ಲಿ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಲಾಸ್ಟ್ ಟೈಮು ನಾನು ಮಧು ಎಲ್ಲ ಹೋಗಿದ್ವಿ ಸಿಕ್ಕಿಂ ರೈಡ್ ಮುಗಿಸ್ಕೊಂಡು. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೈದ್ರಾಬಾದ್ ಎಕ್ಸಿಟ್ ಆಗ್ಬಿಡ್ತೀವಿ. ಇವನು ಗುರು ಡೈರೆಕ್ಟ್ರು ಅಲ್ಲಿ ಅವನು ಡೈರೆಕ್ಟ್ರು ತೆಲುಗು ಫಿಲಮ್ ಡೈರೆಕ್ಟ್ರು. ಇದು JC ರೋಡ್ ಥರ ಗುರು ಇದು. ಆಗ ಎಲ್ಲ ಕಾರು ಇದು ಎಲ್ಲ ರಿಪೇರಿ. ಅಂಕಲ್ ಏನು ಮಾತಾಡ್ಸು ಪಾಪ, ಅವಾಗಿಂದ ನೋಡ್ತಾವ್ರು. పాప ఆంటీ ಏನೋ ಅಂದರು. ಓಕೆ ರಂಡ ಆಂಟಿ ಮೀರು ಅಂತ ಹೇಳ್ಬೇಕಾಗಿತ್ತು. ಓಕೆ ಜಿಮಿಕಿ సారీ జాలి సమాధాన పెండ్లై బిడ్రుండారు పిల్లి బిత్రి నాటకాలు దెంగకు ఇక్కడ ನೋಡ್ದೇವಾ. ಏನು ಹೇಳಿನೋ ನಾನು ಹೇಳಿದ ಗಾಡಿ ನೋಡ್ದ ಅಂತ. ಸಿಕಂದ್ರಾಬಾದಲ್ಲಿ ಇದ್ದೀವಿ ಸ್ನೇಹಿತರೆ. ಸೊ ಒಂದು ಎಕ್ಸಾಸ್ಟ್ ಲೂಸ್ ಆಗಿತ್ತಲ್ವ, ಅದಕ್ಕೊಂದು ಬೋಲ್ಟ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀವಿ. ಅಷ್ಟರಲ್ಲಿ ಅಭಿ ಅವ್ರು ಮಿಸ್ ಆಗಿದ್ದಾರೆ. ಸೊ ಅವ್ರಿಗೊಂದು ಲೊಕೇಶನ್ ಕಳಿಸ್ಬೇಕು ಇಲ್ಲಿ ಬರೋಕ್ಕೆ. ನನ್ನ ಗಾಡಿ ಫಿಕ್ಸ್ ಆಯಿತು ದೇವದು. ಅಲ್ಲೇ ನೂಡಲ್ಸ್ ಅಂಗಡಿ ಇತ್ತು ಸ್ನೇಹಿತರೆ. ಹೊಟ್ಟೆ ತುಂಬ ಹಸಿತಾ ಇತ್ತು, ಮಧ್ಯಾಹ್ನ ಊಟ ಮಾಡಿರಲ್ವಲ್ಲ. ಸೊ ಹಾಗಾಗಿ ಎಲ್ಲರೂ ನೂಡಲ್ಸ್ ತಿನ್ಕೊಂಡ್ವಿ. 160 ಕಿಲೋಮೀಟರ್ಸಾ? ಪ್ರಾಬ್ಲಿ 8:30 ರೀಚ್ ಆಗ್ಬೋದು ಸ್ನೇಹಿತರೆ. 2 hours 44 minutes ತೋರಿಸ್ತಾ ಇದೆ. ಇದು ನೋಡಿ ಚೆನ್ನಾಗಿದೆ. ಮಹಾಕಾಳಿ ಟೆಂಪಲ್ ಮೇನ್ ಎಂಟ್ರೆನ್ಸ್ ಅಂತ ಸೂಪರ್ ಆಗಿದೆ. ಮಹಾಕಾಳಿ ಅವರೇ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಎಸ್ಪೆಷಲಿ ಬೇಗೂರಲ್ಲಿರೋರು ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಅಲ್ಲಿ ಸ್ಟಾಪ್ ಮಾಡಿದ ವ್ಲಾಗು ಎಲ್ಲೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಫುಲ್ ಕತ್ಲೆ ಆಗೋಗಿತ್ತು. ಎಲ್ಲರೂ ಒಳ್ಳೆ ಕ್ರೂಸಿಂಗ್ ಸ್ಪೀಡಲ್ಲಿ ಹೊಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 160 kilometers ನಾನ್ ಸ್ಟಾಪ್ ಹೊಡ್ತಿದ್ದೀವಿ ವಿತ್ ಲೋ ಲೈಟು. ಸೊ ಹೆಂಗನ್ಸ್ತು ಬಾಯ್ ರೈಟು? ಬೆಳಗ್ಗೆಯಿಂದ ಒಂದು ಲೆಕ್ಕ ನೀನೇ ರೆಕಾರ್ಡ್ ಮಾಡ್ದಾ? ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಯು ವೆರಿ ಟಯರ್ಡ್ ಆಲ್ಸೋ. ಆ್ಯಂಡ್ ಬೆಳಗ್ಗೆ ಆಲ್ಮೋಸ್ಟ್ ಒಂದು 5:30 ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಟೈಮ್ ಬಂದು 7:30 ಆಗಿದೆ ಸ್ನೇಹಿತರೆ. ಸೊ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅವರ್ಸ್ ಆಯಿತು ಅಂತ. ಆ್ಯಂಡ್ ವಿ ಆರ್ ಸ್ಟೇಯಿಂಗ್ ಇನ್ ಕರೀಂನಗರ್ ಕೆ ಲಾಫ್ಟ್ ಅಂತ ಹೋಟೆಲ್ ಹೆಸರು. ಸೊ ಪಾರ್ಕಿಂಗ್ ಸ್ಪೇಸು ಈ ಥರ ಇದೆ. ಸೊ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಡೇ 1 ವ್ಲಾಗು ಎಂಡ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಐ ನೋ there was not much to show, it was just highway. ಬಟ್ ಇದು ನಮ್ಮ ಒಂದು ಜರ್ನಿ. ಆ್ಯಂಡ್ ಇವತ್ತೇ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಇದೆ ಇಂಟರ್ನೆಟ್ ಸರ್ವಿಸ್ ಎಲ್ಲ ಅಂತ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾಕಂದರೆ ಮತ್ತಷ್ಟು ಎಪಿಸೋಡ್ಸ್ ಬರುತ್ತೆ ಈ ಸೀರೀಸಿಂದ. ಸೊ ಕಂಪ್ಲೀಟ್ ಫನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕಿದೆ, ಬಿಕಾಸ್ ಐ ಆಮ್ ಪ್ಲಾನಿಂಗ್ ಟು ಬಿ ಕನ್ಸಿಸ್ಟೆಂಟ್. ಸೊ ಸ್ವಲ್ಪ ಸಪೋರ್ಟ್ ತೋರಿಸಿ ನಮಗೂ ಸ್ವಲ್ಪ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ.